ಎಷ್ಟು ಸಿನಿಮಾಗಳು ನಿಮ್ ಕೈಲಿ ಇದೆ ಸರ್? 3 ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಅಲ್ಲ 2 ಸಿನಿಮಾ ರೆಡಿ ಇದೆ, 1 ಸಿನಿಮಾ ರೆಡಿ ಆಗ್ತಾ ಇದೆ ಕರ್ನಾಟಕ ತಳಿಯ. ಅದಂಗಾಯ್ತು ಗೊತ್ತಾ ನೋಡಿ ಹೇಳ್ತೀನಿ. ನಾನು ಕರ್ನಾಟಕದಲ್ಲೇ ಡೆವಿಲ್ ಜೊತೆ ಬರ್ತೀವಿ ಅಂತ ಫಸ್ಟ್ ಹೇಳಿದೆ. ಹೌದೌದು. ಡೆವಿಲ್ ಜೊತೆ ಬರ್ತೀರಾ ಅಂದ್ರು. ಡೆವಿಲ್ ಜೊತೆ ಡೆವಿಲ್ ಆಪೋಸಿಟ್ ಬರ್ತಾ ಇದ್ದಾನಂತ ಫಸ್ಟ್ ತಿರುಗಿಸಿದ್ರು. ಬೇಕು ಅಂತ ನಾನು ಡೆವಿಲ್ ಜೊತೆಗೆ ಯಾಕಂದ್ರೆ ಅಂದ್ರೆ ದರ್ಶನ್ ಸರ್ ಸಿನಿಮಾ ಮಾರ್ನಿಂಗ್ ನೋಡ್ಲಿ, ಮಧ್ಯಾಹ್ನ ಬಂದು ನನ್ನ ಸಿನಿಮಾ ನೋಡ್ಲಿ ಅಂತ ಹೇಳಿದೆ. ಡೆವಿಲ್ ಆಪೋಸಿಟ್ ಬರ್ತಾನಂತೆ, ಇವನ್ನ ಬಿಡಬೇಡಿ ಫ್ರೆಂಡ್ಸ್ ಅಂತ ಟ್ರಾಲ್ ಮಾಡಕ್ ಶುರು ಮಾಡಿದ್ರು. ಆಗ ನಾನು ಹೌದಪ್ಪ ಡೆವಿಲ್ ಜೊತೆಗೆ ಕಂಡ್ರೆ ಆಪೋಸಿಟ್ ಅಲ್ಲ, ಮಾರ್ನಿಂಗ್ ಶೋ ದರ್ಶನ್ ಸರ್ ನೋಡಿ, ಮಧ್ಯಾಹ್ನ ಬಂದು ನಾನು ನೋಡಿ ಅಂದೆ. ಸರ್ ನೀವು ಎಷ್ಟೋ ವಿಚಾರಗಳನ್ನ ಕೆಲವು ಸಂದರ್ಭಕ್ಕೆ ಸಮಯೋಚಿತವಾಗಿ ಮಾತಾಡ್ತೀರಾ, ಆದ್ರೆ ಎಲ್ಲ ಟ್ರೋಲ್ ಆಗ್ತವೆ. ಈ ದರ್ಶನ್ ಸರ್ ಜೈಲ್ಗೆ ಹೋಗಿ ಸಂದರ್ಭದಲ್ಲೂ ಕೂಡ ಯಾವುದು ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ, ಕರೆಕ್ಟ್ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂದ್ರೆ ಹೇಳಿದೆ. ಅಲ್ಲ, ಅದನ್ನ ದರ್ಶನ್ ಸರ್ ಒಪ್ಕೊಂಡಿದ್ದಾರೆ. ನೀವ್ ಹೇಳಿದ ವಿಚಾರಗಳನ್ನ ಏನಂತಂದ್ರೆ ಬಾಸ್ ಬಾಸ್ ಅನ್ನೋದನ್ನ ಅದೊಂದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿತ್ತು. ಬಾಸ್ ಯಾರು ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸು. ಸರ್ ಇವಾಗ ಅದೊಂದು ಒಳ್ಳೆ ಮಾತು ಹೇಳಿದ್ರಿ. ಪ್ರಥಮ್ ಸರ್, ನೀವು ಆ ರೀತಿ ಹೇಳ್ತೀರಿ ನಿಮ್ಮ ಅಪ್ಪ ಅಮ್ಮ ಬಾಸು ಅಂತ, ಆದ್ರೆ ಕೆಲವು ದೊಡ್ಡ ಸ್ಟಾರ್ ಗಳನ್ನ ನೀವು ಬಾಸು ಅಂತ ಕರೆಯೋದನ್ನೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಏನ್ ಹೇಳ್ತೀನಿ, ಎಲ್ಲಾ ಕನ್ನಡಿಗರು ನನಗ್ ಬಾಸ್ ಅಂತ ಹೇಳಿದೆ. ಕರೆಕ್ಟ್, ಅದೊಂದು ಮಾತು ಹೇಳಿದ್ರಿ. ಕನ್ನಡಿಗರಲ್ವಾ? ಹೌದು. ಸುದೀಪ್ ಕನ್ನಡಿಗರಲ್ವಾ? ಗಣೇಶ್ ಕನ್ನಡಿಗರಲ್ವಾ? ಉಪೇಂದ್ರ ಕನ್ನಡಿಗ ಅಲ್ವಾ? ನಾನು ಇದೊಬ್ನೇ ಅಲ್ಲ, ಒಬ್ಬ ಲೈಟ್ ಬಾಯ್ನು ಬಾಸ್ ಅಂತ ಹೇಳ್ತೀನಿ ನಾನು. ಅಣ್ಣ ಅವ್ನು ನನ್ ಮುಖಕ್ಕೆ ಲೈಟ್ ಬಿದ್ರೆ ತಾನೆ ನಾವ್ ಸಣ್ಣ ಸಿಗೋದು. ಹೌದೌದು. ನಾನು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗರ ಬಾಸ್, ಕನ್ನಡಿಗರು ನನಗ್ ಬಾಸ್. ನೀವು ಕನ್ನಡಿಗರಾದ್ರೆ ನೀವು ನನಗ್ ಬಾಸ್ ಅಂತ ಹೇಳ್ತಾರೆ, ನಾನು ಬೇರೆ ಇನ್ನೇನು ಹೇಳ್ತಲ್ಲ. ನಿಮ್ಮ ಶಕ್ತಿ ನಿಮ್ಮ ಆತ್ಮಸ್ಥೈರ್ಯನೇ ಅಂತ ಅನ್ಸುತ್ತೆ ಜಾಸ್ತಿ. ಅಣ್ಣ ನಾನು ಯಾವ ಹೇಳಿದ್ರು ಹೇಳ್ಕೊಂಡು ಹೇಳಿಲ್ಲ ಅಂತ ಇದುವರೆಗೆ ಎಲ್ಲರೂ ಸುಳ್ಳು ಹೇಳೋದು ನೋಡಿದ್ದೀರಾ? ಇಲ್ಲ, ಇಲ್ಲ. ಹೇಳಿಲ್ಲ ಅಂತ ಹೇಳಿಲ್ಲ. ಮಾಧ್ಯಮ ತೆರ್ಚು ಬಿಟ್ಟಿದ್ದಾರೆ. ನಾನು ಹೇಳಿದ್ದು ಮಾಧ್ಯಮದವ್ರು ತೆರ್ಚು ಬಿಟ್ಟಿದ್ದಾರೆ. ನಾನು ನಿಮ್ಗೆ ಹೇಳೇ ಇಲ್ಲ. ಕೇಳಿ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಕಾಟೇರ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಕಾಟೇರ ಅಲ್ಲ, ಡೆವಿಲ್ಲು. ನೋಡಿ ಹಿಂಗಂತೀರಾ, ಯಾರ ಬಗ್ಗೆ ತಿಳ್ಕೊಬೇಕು ಜಾಸ್ತಿ ಅವ್ರು ನೀವೇ ನೋಡಿ ಕನ್ಫ್ಯೂಸ್ ಮಾಡ್ತೀರಾ. ಜನ ಏನಂತ ಹೇಳ್ತಾರಂದ್ರೆ, ನೋಡು ನಮ್ ಬಾಸ್ ಯಾವ್ದು ಗೊತ್ತಿಲ್ಲ, ಪ್ರಥಮ್ ನೋಡಿ ಹೆಂಗ್ ಹೇಳಿದ ಅಂತ ಹೇಳದ್ ನೀವು, ಆಗದ್ ನಿಮ್ದು. ಬಟ್ ಈಗ ನೋಡಿ ಇದನ್ನ ಕಟ್ ಮಾಡ್ದೆ ಹಾಕಿ ಜನ ಆದ್ರೂ ನನಗೆ ಬೈಯೋದು. ನಿಮ್ ತಪ್ಪಿದ್ರು ಬೈದ್ ನನಗೇನೆ, ಪರವಾಗಿಲ್ಲ, ಅದಂಗೇನ್ ಸಮಸ್ಯೆನೇ ಇಲ್ಲ. ಬೈಯೋರ್ ನಂಗೇನು ಊಟ ಕೊಟ್ರ ಸರ್. ಎಷ್ಟೋ ಜನ ಈಗ ನಂಗೆ ಎಲ್ಲೋ ಒಂದ್ಸಲ ಸುದೀಪ್ ಸರ್ ಹೇಳಿದ ಮಾತು ನಂಗೆ ನೆನ್ಪರುತ್ತೆ. ಇದು ಇನ್ನಷ್ಟು ಕಾಂಟ್ರವರ್ಸಿ ಅದೆಲ್ಲ ಆದಾಗ, ಯಾಕೆ ಬಾಸ್ ಹಿಂಗಾಯ್ತು ಅಂದಾಗ ಅವ್ರನ್ನ ಮಾತು ಹೇಳಿದ್ರು. 10,000 ಜನ ವಿದವ್ಯೂ ಕಿಚ್ಚ, ವಿದವ್ಯೂ ಸುದೀಪ್ ಅಂತ ಕೂಗ್ತಾ ಇದ್ದಾಗ, ಯಾರೋ 10-15 ಜನ ಈರ್ಷೆಯಿಂದ ಬೈದಾಗ, ನಂಗೆ 10,000 ಜನರ ಪ್ರೀತಿ ಮಧ್ಯೆ 15 ಜನರ ಬೈಯೋರು ಕೇಳಿಸ್ತಾ ಇಲ್ಲ ಅಂತ ನಮ್ಗೆ ಹಂಗೆ. ಈಗ ಅಲ್ಲಿ ನೋಡ್ತಾ ಇದ್ರಲ್ಲ, ಕೆಲಸ ಮಾಡೋ ಸಮಯದಲ್ಲಿ ಬಹಳಷ್ಟು ಜನ ಬಂದು ಪ್ರೀತಿಯಿಂದ ಹೆಂಗಸರು, ಮಕ್ಕಳು, ಸ್ಟೂಡೆಂಟ್ಸ್ ಎಲ್ಲ ಬಂದು ಅವ್ರು ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಸರ್, ಪೇಯ್ಡ್ ಕಾಮೆಂಟ್ ಹಾಕಲ್ಲ ಸರ್, ಫೇಕ್ ಯೂಟ್ಯೂಬ್ ಚಾನಲ್, ಫೇಕ್ ಇನ್ಸ್ಟಾಗ್ರಾಮ್ ಇಟ್ಕೊಂಡು ಕಾಮೆಂಟ್ ಹಾಕಲ್ಲ ಸರ್, ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೆ. ಅದೇ ನಮ್ಗೆ ಅನ್ನ ಕೊಟ್ಟಿದೆ. ಅಂಡ್ ವೆರಿ ಹ್ಯಾಪಿ. ಯುದ್ಧದ ಬಗ್ಗೆ ಒಂದು 4 ಮಾತು ಹೇಳಿ ಸರ್. ನಮ್ಮ ಯೋಧರ ಆತ್ಮಸ್ಥೈರ್ಯ ಕೂಗ್ಸುವಂತ ಕ್ವಶನ್ ಯಾರು ಮಾಡಬೇಡಿ. ನೀವು ಯಾವ ಪಕ್ಷನಾರು ಇರಿ, ನೀವು ಯಾರನ್ನಾರು ಫಾಲೋವರ್ ಆಗಿ, ಯಾರು ಸಪೋರ್ಟರ್ ಮಾಡಿ. ಇವತ್ತು ನೀನು ನಿಮ್ದಿಯಾಗಿ ಊಟ ಮಾಡ್ತಾ ಇದೆಯಾ, ರಾತ್ರಿ ಹೊತ್ತು ಆರಾಮಾಗಿ ಮಲಗಿದ್ಯಾ, ಇನ್ನೆಲ್ಲೋ ಎಲ್ಲ ಸುತ್ತಾಡ್ಕೊಂಡಿದ್ಯಾ, ಕೆಲಸ ಮಾಡ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಪಾಕಿಸ್ತಾನ, ಚೈನಾ, ಬಾಂಗ್ಲಾದೇಶ ಹಿಂದಿನ ಒಂದು ಕ್ಷಿಪಣಿ ನಮ್ಮ ಮೇಲೆ ಬೀಳ್ತಾ ಅಂದ್ರೆ ಬಿಕಾಸ್ ನಮ್ಮ ಯೋಧರು. ಆ ಯೋಧರ ಆತ್ಮಸ್ಥೈರ್ಯ ಕುಗ್ಸೋಂಗೆ ಯಾವ ಮಗನೂ ಮಾತಾಡಬಾರ್ದು, ಎಂಥವನೇ ಆಗಿರ್ಲಿ ಮಾತಾಡಬಾರ್ದು. ನನ್ನ ಯೋಧರು ನನಗೆ ಹೆಮ್ಮೆ, ನನ್ನ ಡಿಫೆನ್ಸ್ ನನ್ನ ಶಕ್ತಿ. ಇವತ್ತು ರೈತರು ಯೋಧರ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಉದ್ಧಾರ ಆಗಲ್ಲ. ಅಲ್ಲ ಸರ್, ಇವಾಗ ಪಾಕಿಸ್ತಾನ ಮುಗಿಸೇ ಬಿಡ್ಬೇಕು ಅಂತ ಇದ್ರು, ಅದೇ ಮೋದಿ ಸರ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ವಿರಾಮ ಘೋಷಣೆ ಮಾಡೋದು. ಇದ್ರ ಬಗ್ಗೆ ಸ್ವಲ್ಪ ಸರ್ ಹಂಗಿಲ್ಲ ಸರ್, ಅಂತಾರಾಷ್ಟ್ರೀಯ ಕಾನೂನು ಹಂಗಿಲ್ಲ. ಅದು ಏನಾಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಫೇಸ್ ಅಂತ ಇರುತ್ತೆ, ಅದಷ್ಟು ಸುಲಭ ಇರಲ್ಲ. ಬೇರೆ ದೇಶದನ್ನು ವಿಶ್ವಾಸ ತಗೋಬೇಕಾಗತ್ತೆ. ನಾವು ಪಾಕಿಸ್ತಾನ ಇರ್ಬೋದು, ಸಡನ್ ಆಗಿ ಯುದ್ಧ ಮಾಡ್ಬಿಡಕ್ ಆಗಲ್ಲ. ಅಲ್ಲಿ ವಿಶ್ವಸಂಸ್ಥೆ ಅಂತ ಇರ್ತಾರೆ, ಮಾತನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ನಮಗೆ ಬೇರೆ ರಾಷ್ಟ್ರಗಳ ಜೊತೆ ವ್ಯವಹಾರ ಇರುತ್ತೆ. ಇಲ್ಲಿನ ರೈತರು ಬೆಳೆಯುವಂಥದ್ದು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ಬೇಕಾಗತ್ತೆ, ಮತ್ತೆ ಅಲ್ಲಿಂದ ಸಾಲಗಳು ತಗೋಬೇಕಾಗುತ್ತೆ. ಅಂದ್ರೆ ಎಲ್ಲರೂ ಮಾತನ್ನು ಕೂತ್ ಕೇಳಬೇಕಾಗುತ್ತೆ. ಅಂಡ್ ಈ ಸಲ ಗೆದ್ದಿದ್ದೀವಿ ನಾವು ಆಲ್ರೆಡಿ. ಯಾಕಂದ್ರೆ ಅವ್ರದ್ದು 600ಕ್ಕೂ ಹೆಚ್ಚು ಡ್ರೋನ್ಸ್ ಹೊಡೆದಿದ್ವಿ, 150ಕ್ಕೂ ಹೆಚ್ಚು ಜನ ಸಾಯ್ತು. ನಮ್ದು 26ಕ್ಕೆ ಬಲಿಯಾಗಿ 150 ಜನ ಸತ್ತಿದಾರಲ್ಲಿ, ಎಲ್ಲರೂ ಟೆರರಿಸ್ಟ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಹೆಚ್ಚು ಕಡಿಮೆ ಒಂದು 25-30 ಏರ್ ಬೇಸ್ನ ಹಾಳು ಮಾಡಿದ್ವಿ. ಸೊ ಪಾಕಿಸ್ತಾನಕ್ಕೆ ಮುಖಾನೇ ಇಲ್ಲ. ಅದೇ ಅಂದ್ರೆ ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ ಕಡೆ, ನಮ್ದು ₹1 ಹಾಳಾಗಿದೆ ಅಂದ್ರೆ ಅವ್ರದ್ದು ₹350 ಹಾಳು ಮಾಡಿದ್ವಿ. ಸೊ ಹಂಗಂದಾಗ ಕದಮ ವಿರಾಮ ಗೋಷ್ಠಿ ಅಂತ ಹೇಳಿದಾಗ ಬೇರೆಯವ್ರ ಮಾತನ್ನು ಗೌರವಿಸ್ಬೇಕಾಗತ್ತೆ. ಅಂಡ್ ಅವರು ಬಂದು ಬಿಗ್ ಮಾಡಿರೋದು ನಾವು ಕೇಳ್ಕೊಂಡಿಲ್ಲ. ನಾವು ಕದನ ವಿರಾಮ ಬೇಕಾಗಿಲ್ಲ. ಅವ್ರು ಚೈನಾ ಮೇಡ್ ಡ್ರೋನ್ ತಗೊಂಡ್ಬಂದ್ಬಿಟ್ಟವ್ರೆ. ನನಗೆ ಅವ್ರು ಡ್ರೋನ್ ಎಲ್ಲಿಂದ ಬಂದೈತೆ ಪಾಕಿಸ್ತಾನ ಗೊತ್ತಾಯ್ತಲ್ಲ. ಅವ್ರು ಚೈನಾದಿಂದ ತಂದ್ರೆ ಅಥವಾ ಕರ್ನಾಟಕದಿಂದ ಯಾರ್ದಾರು ಡ್ರೋನ್ಗೆ ನಿಸ್ಕೊಂಡು ಮಾಡಿದ್ರೆ ಅದಕ್ಕೆ ಅದು ಎಲ್ಲೂ ಒಂದು ವರ್ಕ್ ಆಗಿಲ್ಲ. ಸರ್ ಈಗ ಯುದ್ಧ ನಡೀತು, ಈಗ ನಮ್ಮವ್ರಿಗೆ 26 ಜನ ಡ್ರೋನ್ ಇರಬೇಕು, ಯಾರ್ದು ಡ್ರೋನ್ಗೆ ನಿಸ್ಕೊಂಡು ಅವ್ರು ಮಾಡಿರ್ಬೇಕು. ಅದಕ್ಕೆ ಚೈನಾದವ್ರದ್ದು ಯಾಕೆ ಹೇಳ್ತಾನೆ ಇಲ್ಲ ಡ್ರೋನ್.